ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ನ ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೀರೆಗೆ ಮೊದಲಿಗೆ ನಾನು 4 ಎಳೆ ದಾರದಲ್ಲಿ ಬೇಬಿ ಕುಚ್ಚು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸೀರೆ ಹಾಳಾಗೋದಿಲ್ಲ. ಮತ್ತು ಜಿಗ್ಜಾಗ್ ಆಗಿಲ್ಲದೆ ಇರೋ ಸೀರೆಗಳಿಗೆ ಈ ರೀತಿ ಹಾಕೋದ್ರಿಂದ ಬೇಗನೆ ಹಾಕ್ಕೊಳ್ಬೋದು. ನಾನಿಲ್ಲಿ 4 ಎಳೆ ಜರಿ ಥ್ರೆಡನ್ನು ತೊಗೊಂಡಿದ್ದೀನಿ. ಸಿಲ್ಕ್ ಥ್ರೆಡಲ್ಲೂ ಕೂಡ ಈ ರೀತಿ ನೀವು ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಬೋದು. ಮೊದಲಿಗೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಿದ್ದೀನಿ. 2 ಸಲ ಲಾಕ್ ಮಾಡ್ಕೊಂಡ್ಮೇಲೆ ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು 4 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 4 ಅಥವಾ 5 ಚೈನ್ಗಳನ್ನೂ ಕೂಡ ಹಾಕ್ಕೊಳ್ಬೋದು. 4 ಚೈನ್ನ ಹಾಕಿ ಅದು ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು. ಮತ್ತು ಅದರ ಪಕ್ಕದಲ್ಲೇ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ಇದು ಬಾರ್ಡರ್ ಆಗಿರೋದ್ರಿಂದ ಸ್ವಲ್ಪ ರಫ್ ಇರುತ್ತೆ. ಒಂದು 4 ಚೈನ್ ಹಾಕೋವರೆಗಷ್ಟೇ. ಮತ್ತೆ 4 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಸೊ ಜಿಗ್ಜಾಗ್ ಆಗಿರುವಂಥ ಸೀರೆಗಳಿಗಾದರೆ ಆರಾಮಾಗಿ ಚುಚ್ಬೋದು. ಇದು ಫೋಲ್ಡ್ ಮಾಡಿ ಹೊಲ್ದಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ರಫ್ ಇರುತ್ತೆ. ಸೊ 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. 2 ಸಲ ಲಾಕ್ ಮಾಡ್ಕೊಳ್ತಿದ್ದೀನಿ. ಬೇಕು ಅಂದರೆ ಇನ್ನೊಂದು ಸಲನೂ ಕೂಡ ನಾವಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೋದು. ಬೇಬಿ ಕುಚ್ಚೇನು ತುಂಬ ದೂರ ಏನು ಕಾಣಿಸೋದಿಲ್ಲ. ಮತ್ತು 4 ಚೈನ್ನ ಹಾಕ್ಕೊಂಡೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ಅಂಚು ಹೊಲ್ದಿರುವಂಥ ಸೀರೆಗಳಿಗಾದರೆ ಈ ರೀತಿಯೇ ಹಾಕಿ ನಾವು ಬೇಬಿ ಕುಚ್ಚನ್ನು ಹಾಕೋದ್ರಿಂದ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ. ಅಂದರೆ ನಾವು 100 ಎಳೆ ಥ್ರೆಡನ್ನು ತಗೊಳ್ತೀವಲ್ಲ, ಆವಾಗ ಅದನ್ನು ಸೀರೆಗೆ ಹೋಲ್ ಮಾಡಿ ಹಾಕೋದು ತುಂಬಾ ಕಷ್ಟ ಆಗುತ್ತೆ. ಸೂಜಿಲಿ ಹಾಕೋದು ಕೂಡ ಕಷ್ಟ ಆಗುತ್ತೆ, ರಫ್ ಇರುತ್ತಲ್ವ. ಹಾಗಾಗಿ ಈ ರೀತಿ ಮೊದಲಿಗೆ ಚೈನ್ಗಳನ್ನ ಹಾಕಿ ಲಾಕ್ ಮಾಡಿ ಬೇಬಿ ಕುಚ್ಚು ಕಟ್ಟೋದ್ರಿಂದ ಫಾಸ್ಟಾಗಿ ಆಗುತ್ತೆ. ಮತ್ತು ಸ್ಮೂತ್ ಇರುವಂಥ ಸೀರೆಗಳಿಗಾದರೆ ಹಾಗೆ ಸೂಜಿದಲ್ಲೇ ಹಾಕ್ಕೊಳ್ಬೋದು. ರಫ್ ಇರುವಂಥ ಸೀರೆಗಳಿಗಾದರೆ ಈ ರೀತಿ ಮಾಡ್ಕೊಳ್ಳಿ. ಸೊ 4 ಚೈನ್ನ ಹಾಕಿ ಸೀರೆ ಕೊನೆ ತನಕ ಇದೇ ರೀತಿಯಾಗಿ ಹಾಕ್ಕೊಳ್ತಾ ಹೋಗಬೇಕು. 2 ಸಲ ಸಿಂಗಲ್ ಕ್ರೋಶ, ಅದಾದಮೇಲೆ 4 ಚೈನು, ಮತ್ತು 2 ಸಲ ಸಿಂಗಲ್ ಕ್ರೋಶ, 4 ಚೈನು. ಇದೇ ರೀತಿ ಸೀರೆ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಈ ರೀತಿ ಬರ್ತಾ ಹೋಗುತ್ತೆ. ಫ್ರೆಂಡ್ಸ್, ನಾನು ಆಲ್ರೆಡಿ ಕುಚ್ಚನ್ನು ಕೂಡ ಕಟ್ಟಿದ್ದೀನಿ. ಈ ರೀತಿ ಕಾಣಿಸುತ್ತೆ. ಸೊ 2 ಕಲರಲ್ಲಿ, ಅಂದರೆ 2 ಕುಚ್ಚು ಒಂದೊಂದು ಕಲರಲ್ಲಿ ಕಟ್ಟಿದ್ದೀನಿ. ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಬೇಬಿ ಕುಚ್ಚನ್ನು. ಇನ್ನೂ ಸ್ವಲ್ಪ ಚಿಕ್ಕದಾಗಾದರೂ ನೀವು ಕಟ್ಕೊಳ್ಬೋದು. ಈ ರೀತಿ ಹಾಕೋದ್ರಿಂದ ಸೀರೆ ಪೂರ್ತಿ ನಾವು 4 ಚೈನ್ನ ಹಾಕಿರ್ತೀವಲ್ಲ, ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಎರಡೂ ಕೂಡ ಸೇಮ್ ಒಂದೇ ರೀತಿ ಬರೋ ಹಾಗೆ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗಲ್ಲಿ ನಾನು ಮೆರೂನ್ ಕಲರಲ್ಲಿ 2 ಕುಚ್ಚು ಹಾಕಿದೆ. ಎಂಡಿಂಗಲ್ಲೂ ಕೂಡ ಅದೇ ರೀತಿ ಸ್ವಲ್ಪ ದೂರ ಹಾಕ್ಕೊಳ್ತೀನಿ. ಅಥವಾ ಸ್ಟಾರ್ಟಿಂಗಿಂದನೂ ಕೂಡ ಹಾಕ್ಕೊಳ್ತಾ ಹೋದರೆ ಗೊತ್ತಾಗ್ಬಿಡುತ್ತೆ ನಮಗೆ ಕೊನೆಯಲ್ಲಿ ಯಾವ ಕಲರ್ ಸಿಗುತ್ತೆ ಅಂತ. ಮಧ್ಯದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ನಾನಿವಾಗ ಎಂಡಿಂಗಲ್ಲಿ ಇನ್ನೊಂದು ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೊನೆಯಲ್ಲಿ ಥ್ರೆಡ್ ಇದೆಯಲ್ವ, ಅದನ್ನು ಕೂಡ ಸೇರಿಸ್ಕೊಂಡು ಕಟ್ಕೊಂಡಿದ್ದೀನಿ. ನಾನಿಲ್ಲಿ 75 ಎಳೆ ದಾರ ತಗೊಂಡಿದ್ದೀನಿ. ತುದಿಯಲ್ಲಿ ಸ್ವಲ್ಪ ಗಮ್ ಹಾಕಿ ಶಾರ್ಪ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ 4 ಚೈನ್ ಗ್ಯಾಪ್ ಕೊಟ್ಟಿರ್ತೀವಲ್ಲ, ಸೊ ಎಂಡಿಂಗಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ರೈಟ್ ಸೈಡಲ್ಲೂ ಸ್ವಲ್ಪ ದೂರ ಹಾಕಿದ್ದೆ. ಈ ರೀತಿ ಕೆಳಗಡೆಯಿಂದ ಥ್ರೆಡನ್ನು ಮೇಲೆ ಪಾಸ್ ಮಾಡಬೇಕು. ನಂತರ ಮೇಲೆ ಅದನ್ನು ನೀಟಾಗಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಎಳ್ಕೊಂಡು ಎಷ್ಟುದ್ದ ಬೇಕು ಅಷ್ಟುದ್ದನ ಈ ರೀತಿ ಫಸ್ಟ್ ಕುಚ್ಚು ಕಟ್ಟಿರ್ತೀವಲ್ಲ ಅದನ್ನು ಹಿಂದೆ ತಳ್ಳಿ ಬ್ಯಾಲೆನ್ಸ್ ಮಾಡಿಕೊಂಡು ಹೆಬ್ಬೆರಳಲ್ಲಿ ಇಟ್ಕೊಂಡು ಅದನ್ನು ಕುಚ್ಚು ಮೇಲೆ ಈ ರೀತಿ ಇಟ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು. ಎಷ್ಟುದ್ದ ಬೇಕೋ ಅಷ್ಟುದ್ದ ಕಟ್ ಮಾಡ್ಕೊಳ್ಬೋದು. ನಂತರ ಜರಿ ಥ್ರೆಡನ್ನು ಈ ರೀತಿ ಸ್ವಲ್ಪ ಹಿಂದೆ ಬಿಟ್ಟು ಒಂದು 3-4 ರೌಂಡು ಟೈಟಾಗಿ ಸುತ್ತಕೊಳ್ಬೇಕು. ಟೈಟಾಗಿ ಈ ರೀತಿ ಸುತ್ತಕೊಂಡ್ಮೇಲೆ ಹೂ ಕಟ್ಟೋ ರೀತಿ 1-2-3 ಸಲ ಗಂಟು ಹಾಕ್ಕೊಳ್ಬೇಕು. ಸೊ ಈ ರೀತಿ ಹಾಕೋದಕ್ಕೆ ಬರೋದಿಲ್ಲ ಅನ್ನೋರು ನಾರ್ಮಲ್ ಸೂಜಿಗೆ ಜರಿ ಥ್ರೆಡ್ ಹಾಕ್ಕೊಂಡು ಕಟ್ಕೊಳ್ತೀವಲ್ಲ, ಅದನ್ನಾದರೂ ಆ ರೀತಿನಾದರೂ ಕಟ್ಕೊಳ್ಬೋದು. ಅಥವಾ ಈ ರೀತಿ ಸಿಂಪಲ್ ಆಗಾದರೂ ನೀವು ಕಟ್ಕೊಳ್ಬೋದು. 1-2 ಸಲ ನಾಟ್ ಮಾಡ್ಕೊಂಡ್ಮೇಲೆ ಹೂ ಕಟ್ಟೋ ರೀತಿ ಕಟ್ಕೊಂಡ್ಮೇಲೆ 2 ಥ್ರೆಡನ್ನು ಹಿಂದೆ ತಗೊಂಡೋಗಿ ಗಂಟು ಹಾಕ್ಕೊಳ್ಬೇಕು. 1-2 ಸಲ ಗಂಟು ಹಾಕ್ಕೊಂಡ್ಮೇಲೆ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ನಾನು ಗೋಲ್ಡ್ ಕಲರ್ ಥ್ರೆಡಲ್ಲಿ ಕೂಡ ಕುಚ್ಚನ್ನು ಕಟ್ಕೊಳ್ತೀನಿ. ಸೊ ಎರಡೆರಡು ಕುಚ್ಚು ಕಟ್ತಿದ್ದೀನಲ್ವ, ಹಾಗಾಗಿ ಅಂದರೆ ಎಂಡಿಂಗಲ್ಲಿ ಈ ರೀತಿ ಕಟ್ಕೊಳ್ಳೇಬೇಕು ಅಂತೇನಿಲ್ಲ, ಸ್ಟಾರ್ಟಿಂಗಿಂದನಾದರೂ ಹಾಕ್ಕೊಂಡು ಬರ್ಬೋದು. ನಾನಿಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೀನಿ, ಅದೇ ಎಂಡಿಂಗು ಕೂಡ ಸ್ಟಾರ್ಟಿಂಗ್ ರೀತಿಯೇ ಬರೋ ಹಾಗೆ ಯಾವ ರೀತಿ ಮಾಡ್ಕೊಳ್ಬೋದು ಅಂತ. ಈ ರೀತಿ ಥ್ರೆಡನ್ನು ಹಾಕ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಬೇಕು. ನಂತರ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಎಷ್ಟು ಬೇಕಷ್ಟು ನೋಡಿಕೊಂಡು ಎಕ್ಸ್ಟ್ರಾ ಇರುವಂಥ ಥ್ರೆಡನ್ನು ಕಟ್ ಮಾಡಿಕೊಂಡು ಜರಿ ಥ್ರೆಡನ್ನು ಹಿಂದೆ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು 1-2-3 ಸಲ ಗಂಟು ಹಾಕ್ಕೊಳ್ಬೇಕು, ಸುತ್ಕೊಂಡಿದ್ದಾದಮೇಲೆ 1-2 ಸಲ ಹೂ ಕಟ್ಟೋ ರೀತಿ ಕಟ್ಕೊಳ್ತಾ ಇದ್ದೀನಿ. ನನಗೆ ಈ ರೀತಿಯೇ ಕಟ್ಟಿ ಅಭ್ಯಾಸ ಇದೆ. ಸೂಜಿಗಾದರೆ ಅಷ್ಟೊಂದು ಫಾಸ್ಟಾಗಿ ಹಾಕೋದಕ್ಕೆ ಬರೋದಿಲ್ಲ. ಸೂಜಿನಲ್ಲೂ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಿಂದೆ ತಗೊಂಡೋಗಿ ಅಥವಾ ಜರಿ ಥ್ರೆಡ್ಡ ಸ್ವಲ್ಪ ಕಟ್ ಮಾಡಿಕೊಂಡು ನಂತರ ಕಟ್ಕೊಳ್ಬೋದು. ನಿಮಗೆ ಯಾವ ರೀತಿ ಸುಲಭ ಅನಿಸುತ್ತೋ ಆ ರೀತಿ ಕಟ್ಕೊಳ್ಳಿ. 1-2 ಸಲ ಈ ರೀತಿ ಕಟ್ಕೊಂಡು ಜರಿ ಥ್ರೆಡನ್ನು ನೀಟಾಗಿ ಹಿಂದೆ ಕಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗೂ ಕೂಡ ನೀವು ಎಂಡಿಂಗಲ್ಲೂ ಸ್ವಲ್ಪ ಹಾಕ್ಕೊಳ್ಬೋದು ಅಥವಾ ಸ್ಟಾರ್ಟಿಂಗಿಂದನಾದರೂ ಹಾಕ್ಕೊಳ್ಬೋದು. ಸೊ ಸೀರೆ ಹಾಳಾಗೋದಿಲ್ಲ ಈ ರೀತಿ ಹಾಕೋದ್ರಿಂದ, ಅಂದರೆ ಆಲ್ರೆಡಿ ನಾವು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿರೋದ್ರಿಂದ ಸೀರೆ ಏನೂ ಹಾಳಾಗೋದಿಲ್ಲ. ಈ ರೀತಿ ಹೊಲಿಗೆ ಆಗಿರುವಂಥ ಸೀರೆಗಳಿಗೆ ಹಾಕ್ಕೊಳ್ಬೋದು. ಜಿಗ್ಜಾಕ್ ಆಗಿದ್ದರೆ ಹಾಗೆ ಸೂಜಿಲಾದರೂ ಚುಚ್ಚಿ ಹಾಕ್ಬಿಡ್ಬೋದು, ಬಟ್ ಇದು ತುಂಬಾ ರಫ್ ಇರುತ್ತೆ. ಹಾಗಾಗಿ ನಾನು ಕ್ರೋಶಾ ನೀಡಲಲ್ಲೇ ಒಂದು ಸ್ವಲ್ಪ ಚೈನ್ಗಳನ್ನ ಹಾಕಿ ಲಾಕ್ ಮಾಡಿ ನಂತರ ಅದಕ್ಕೇ ಈ ರೀತಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದಕ್ಕಿಂತ ಚಿಕ್ಕದಾಗಿ ಬೇಬಿ ಕುಚ್ಚು ಬೇಕು ಅನ್ನೋರು ಕೂಡ ಥ್ರೆಡನ್ನು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಪ್ರೈಸ್ ಬಂದು 350 ಅರೌಂಡ್ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಎಲ್ಲರೂ ಕೂಡ ಟ್ರೈ ಮಾಡಿ. ಈವನ್ ಬಿಗಿನರ್ಸು ಕೂಡ ಆರಾಮಾಗಿ ನಿಮ್ಮ ಸೀರೆಗಳಿಗೆ ನೀವೇ ಕುಚ್ಚನ್ನು ಕಟ್ಕೊಳ್ಬೋದು. ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ, ಹೊಸೊಬ್ರು ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.